Hi all, welcome back to my channel Rakshita Vlogs. ಹಾಯ್ ಆಲ್, ಇವತ್ತು 1 ವೀಕ್ ವ್ಲಾಗ್ ಆಗಿರುತ್ತೆ ಇದು. ನಾನು ತುಂಬ ದಿನವೇ ಆಯಿತು ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ. ಮಮ್ಮಿ ಡ್ಯಾಡಿ ಬಂದಿದ್ದರು ಲಾಸ್ಟ್ ವೀಕು, ಸೊ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ತುಂಬ ದಿನವೇ ಆಗಿತ್ತು ನಾನು ಕಿಚನ್ ರುಟೀನು, ಕಿಚನ್ ವೀಡಿಯೋಸ್ ಎಲ್ಲ ಮಾಡಿ ಮತ್ತು ಡೈಲಿ ವ್ಲಾಗ್ ಎಲ್ಲ ಮಾಡಿ. ಸ್ವಲ್ಪ ಶೆಡ್ಯೂಲ್ಸು ಮತ್ತು ಮಕ್ಕಳದು ಅದೆಲ್ಲ ರುಟೀನ್ ಚೇಂಜ್ ಆಗಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾನು ಆ್ಯಸ್ ಯೂಶ್ವಲ್ ವ್ಲಾಗ್ ಮಾಡೋಣ ಅಂತ ಸ್ವಲ್ಪ ಬ್ಯುಸಿನೇ ಇದ್ದೆ. ಹಾಗಾಗಿ ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಆಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತಿನ ವ್ಲಾಗಲ್ಲಿ ನಾನು ಮಮ್ಮಿ ಡ್ಯಾಡಿ ಬಂದಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇವಾಗ ಬೆಳ್ಳುಳ್ಳಿ ಸುಲಿಬೇಕಾಗಿತ್ತು, ಅದು ಒಂದು ಸುಲ್ಕೊಂಡು ಮೇನ್ ಥಿಂಗ್ ಅಡುಗೆ ಅಂತಂದರೆ ಅದೇ ಇರುತ್ತೆ. ಅದೊಂದು ರೆಡಿ ಇದ್ದರೆ ಬೇರೆದೆಲ್ಲ ಏನು ಅಷ್ಟು ರಿಸ್ಕ್ ಆಗೋಲ್ಲ. ಇವತ್ತು ಎಲೆಕೋಸು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ, ಇದ್ರ ಜೊತೆ ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಸ್ಸಾರು ಮಾಡಿದಾಗ ಏನು ಅಂತಂದರೆ, ನಾನು ಇವಾಗ ಸೊಪ್ಪು ಬಸ್ಸಾರಾಗಿದ್ದರೆ ನಾನು ಸೊಪ್ಪೇನು ನನಗೆ ಇಷ್ಟ ಆಗೋಲ್ಲ ಪಲ್ಯ ಥರ, ಅದನ್ನೇ ಬೋಂಡ ಥರ ಏನಾದರೂ ಮಾಡಿಕೊಂಡು ತಿಂತೀವಿ. ಮತ್ತು ಮಕ್ಕಳು ಅಷ್ಟೇ ಆ ಥರ ಹೆಂಗೋ ಒಂದು ತಿಂತೀವಿ ಅಷ್ಟೇ. ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಮನೇಲಿ ಕಾಫಿ ಟೀ ಅಂತೂ ಒಂದು 5 to 6 ಟೈಮ್ಸ್ ರೊಟೀನ್ ಇರುತ್ತೆ. ಬೆಳಗ್ಗೆಯಿಂದ ಒಂದು 3 ಟೈಮ್ಸ್ ಇರುತ್ತೆ ನಮ್ಮ ಅತ್ತೆ ಕಾಫಿ ಟೀ. ಅವ್ರಿಗೆ ಜಾಸ್ತಿ ಅಡಿಕ್ಷನ್ನು, ಅದರಲ್ಲೂ ಚಳಿ ಸ್ಟಾರ್ಟ್ ಆದರೆ ಅಂತೂ. ಈಗ 3 ಡೇಸಿಂದ ಅಂತೂ ಕ್ಲೈಮೇಟ್ ಕೋಲ್ಡ್ ವೇವ್ ಜಾಸ್ತಿನೇ ಆಗಿರೋದ್ರಿಂದ ತುಂಬಾ ಚಳಿ ಅನ್ನಿಸ್ತಾ ಇದೆ. ಹಾಗಾಗಿ ಇದು ಆ್ಯಸ್ ಯೂಶ್ವಲ್ ಇರುತ್ತೆ. ಇವಾಗ ಚಿತ್ರಾನ್ನ ಬೇಕು ಅಂತಂದ ಇನ್ಸ್ಟೆಂಟಾಗಿ, ಅದಕ್ಕೇ ಇವಾಗ ಅನ್ನ ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟೊತ್ತಲ್ಲಿ. ತಕ್ಷಣ ಅವ್ನು ಬೇಕು ಅಂತ ಕೇಳೋದೇ ಅವನು ದೊಡ್ಡ ವಿಷಯ. ನಮಗೆ ಬೇಕು ಹೊಟ್ಟೆ ಹಸಿ ಅಂತ ಹೇಳೋದೇ ಅವನು ದೊಡ್ಡ ವಿಷಯ. ಹಾಗಾಗಿ ನಾನು ಅವಲಕ್ಕಿ ನೆನೆಸ್ಬಿಟ್ಟು, ಅವಲಕ್ಕಿ ಅಂದರೆ ಅದು ಬೇಗ ಒಂದು 5 ಮಿನಿಟ್ಸಿಗೆ ಆಗುತ್ತೆ, ನೆಂದ್ಬಿಡುತ್ತೆ. ಹಂಗೆ ಇವಾಗ ಇದಕ್ಕೆಲ್ಲ ಕಟ್ ಮಾಡ್ಕೊಂಡಿದ್ದೆ ಬಸ್ಸಾರಿಗೆಲ್ಲ, ಅದರಲ್ಲೇ ಸ್ವಲ್ಪ ಹಾಕ್ಬಿಟ್ಟು ಅವ್ನಿಗೊಬ್ಬನಿಗೆ ಅಂತಲೇ ಮಾಡ್ತಾಯಿದ್ದೀನಿ. ಬಸ್ಸಾರು ಅಷ್ಟೇ, ಎಲೆಕೋಸೆಲ್ಲ ಹಾಕಿ ಮಾಡಿದಾಗ ಚೆನ್ನಾಗಿರುತ್ತೆ ಸಾರು. ಇವತ್ತು ಹಂಗೆ ಮಾಲ್ಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ವ್ಲಾಗ್ ಇದು. ಫ್ರೈಡೇ ನಾನು ದಿಹಾನ್ ಇಬ್ಬರು ಮಾಲ್ಗೆ ಹೋಗ್ತಾಯಿದ್ದೀವಿ. ನಕ್ಷಿತ್ ಮನೇಲೇ ಇರ್ತಾನೆ. ಇಬ್ಬರನ್ನ ಮೇಂಟೈನ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ, ಇಬ್ಬರಲ್ಲಿ ಒಬ್ರನ್ನ ಕರ್ಕೊಂಡು. ಹಾಯ್, ಏನು ಕೊಡಿಸ್ತೀಯ ದಿಹಾನ್ ಇವಾಗ ನನಗೆ ಶಾಪಿಂಗ್? ಹಾಂ, ನನಗೆ ಕೊಡಿಸ್ತೀಯ, ನೀನು ತೊಗೊತೀಯಾ? ಮಮ್ಮಗೆ ಪಾಪೆಟ್ರೋ ಹಿಂಗೆ ಬೇಕಾ ಪಾಪೆಟ್ರೋ? ಮಾಲಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಮಕ್ಳಿಗೆ ಏನು ತೊಗೊಂಡೆ ಏನು ಅಂತ. ನನಗಂತ ನಾನು ಏನೂ ತೊಗೊಂಡಿಲ್ಲ, ಮಕ್ಳಿಗೇನೆ ಇಬ್ರಿಗೂ ಬಟ್ಟೆ ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಅದಾದಮೇಲೆ ತಿರ್ಗಾ ಇದು ನೆಕ್ಸ್ಟ್ ಡೇ ವ್ಲಾಗ್. ಇವತ್ತು ಆಲ್ಮೋಸ್ಟ್ ಕಿಚನ್ ವ್ಲಾಗೇ ಇರುತ್ತೆ. ನಾನು ತುಂಬ ದಿನವೇ ಆಯಿತು ಕಿಚನ್ ವ್ಲಾಗ್ ಎಲ್ಲ ಮಾಡಿ. ಸೊ ಹಾಗಾಗಿ ಇವತ್ತು ನಾನು ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ ಮಾಡ್ತಾಯಿದ್ದೆ. ನಾನ್ ವೆಜ್ ತರಿಸಿದ್ರೆ, ಇವತ್ತು ನಾನ್ ವೆಜ್ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಕಾರ್ತಿಕ್ ಸೋಮವಾರ ಮುಗ್ದಾಗಿಂದನೂ ಒಂಥರ ನಾನ್ ವೆಜ್ ಕ್ರೇವಿಂಗ್ಸ್ ತುಂಬಾ ಜಾಸ್ತಿ ಇತ್ತು. ಏನೇ ತಿಂದರೂ ಇನ್ನೂ ಸ್ಯಾಟಿಸ್ಫೈ ಅನ್ನಿಸ್ತಾ ಇರಲಿಲ್ಲ. ಅಂದರೆ ಇವಾಗ ಮಂಡೇ ಒಂದು ದಿವಸ ಬಿಟ್ಟು ಯೂಶ್ವಲಿ ನಾವು ನಾನ್ ವೆಜ್ ಡೈಲಿ ಮಾಡ್ತೀವಿ. ಅಂದರೆ ಇವಾಗ ಒಬ್ಬೊಬ್ಬರು ಥರ್ಸ್ಡೇ ತಿನ್ನಲ್ಲ, ಫ್ರೈಡೇ ತಿನ್ನಲ್ಲ, ಟ್ಯೂಸ್ಡೇ ತಿನ್ನಲ್ಲ, ಆ ಥರ ಇರುತ್ತೆ. ಬಟ್ ನಮ್ಮ ಮನೇಲಿ ಮಂಡೇ ಸ್ಯಾಟರ್ಡೇ ಅಷ್ಟೇನೆ. ಹಾಗಾಗಿ ಮಾಡೋಣ ಅಂದ್ಬಿಟ್ಟು ಎಷ್ಟೊಂದು ವೆರೈಟೀಸ್ ಎಲ್ಲ ಮಾಡಿದ್ದೆ. ಅದೆಲ್ಲ ನಾನು ಏನು ವೀಡಿಯೋಸ್ ಎಲ್ಲ ಏನು ಮಾಡ್ಕೊಳ್ಳೋಕ್ಕೆಲ್ಲ ಆಗಲಿಲ್ಲ. ಇವಾಗ ಕಾರ್ನ್ ಎಲ್ಲ ತಂದಿದ್ವಿ. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ಕಿಚನ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಸ್ ಯೂಶ್ವಲ್ ನಾನು ತುಂಬ ದಿನವೇ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ.
ಇವತ್ತಂತೂ ಒಂದು 2 ಡೇಸಿಂದ ವೆದರ್ ತುಂಬಾ ಚಳಿ, ತುಂಬ ರೆಸಿಪೀಸ್ ಏನು ಮಾಡ್ತಾಯಿಲ್ಲ. ಇವತ್ತು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೀ ರೈಸ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾರು ಬರ್ತಾರೆ ಏನೋ ಅನ್ನೋದೆಲ್ಲ ಆದಷ್ಟು ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕಿಚನ್ ವೀಡಿಯೋಸ್ ಎಲ್ಲ ನಾನು ತುಂಬ ದಿನವೇ ಆಯಿತು, ನಾನು ಫಂಕ್ಷನ್ ವೀಡಿಯೋಸ್ ಅದು ಇದನ್ನೇ ಮಾಡ್ತಾಯಿರ್ತೀನಿ. ಸೊ ಹಾಗಾಗಿ ಈಗಂತೂ ನಮ್ಮ ಕಿಚನ್ ಫುಲ್ ಡಿಫ್ರೆಂಟಾಗಿ ಫಸ್ಟ್ ಇಲ್ಲಿತ್ತು ಆ ಬೋರ್ಡ್ಸ್ ಎಲ್ಲ ಇವಾಗ ಅಲ್ಲಿ ಶಿಫ್ಟ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಇವಾಗ ಕಾರ್ನಲ್ಲಿ ಸಲಾಡ್ ಒಂದು ಮಾಡ್ಕೊಡೋಣ ನಮ್ಮ ಅತ್ತೆಗೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಸ್ವಲ್ಪ ಡಯಟ್ ಎಲ್ಲ ಫಾಲೋ ಮಾಡ್ತಾಯಿರ್ತಾರೆ. ಅವ್ರು ಬೆಳಗ್ಗೆ ಗಂಜಿ ಅದೆಲ್ಲ ಕುಡಿತಾರಲ್ಲ. ಇವತ್ತು ಬೆಳಗ್ಗೆ ಟಿಫನ್ ಮಾಡಿದರು ಅಂದ್ಬಿಟ್ಟು ಮಧ್ಯಾಹ್ನ ಏನದು ಬರೀ ಸೌತೆಕಾಯಿ ತಿಂತೀನಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಗೊತ್ತಿಲ್ಲ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಸ್ವೀಟ್ ಕಾರ್ನು ಮತ್ತು ಸ್ಪೋರ್ಟ್ಸ್ ಎಲ್ಲ ಹಾಕಿಬಿಟ್ಟು ಸಲಾಡ್ ಒಂದು ಮಾಡ್ಕೊಡ್ತೀನಿ, ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ಏನೋ ಒಂದು ಸರ್ಪ್ರೈಸ್ ಎದೋಳ್ರಿ. ನಮಗಂತೂ ಮಾಲ್ ಹತ್ರ ಇರೋದಕ್ಕಂತೂ ತುಂಬಾ ಕನ್ವೀನಿಯೆಂಟ್ ಅನಿಸುತ್ತೆ. ಮತ್ತು ಇವತ್ತು ನಕ್ಷತ್ರನೂ ಕರ್ಕೊಂಡು ಬಂದಿದ್ವಿ. ಸ್ಯಾಟರ್ಡೇ ಸಂಡೇಸ್ ಬಂದರೆ ನೋಡಿ ಈ ಥರ ಫುಲ್ಲು ಫಿಲ್ ಆಗಿಬಿಟ್ಟಿರುತ್ತೆ ಪಾರ್ಕಿಂಗ್ ಎಲ್ಲನೂ. ನಾನು ಯೂಶ್ವಲಿ ನಾನು ವೀಕ್ ಡೇಸ್ ತೋರಿಸಿದಾಗ ಫುಲ್ಲು ಇಲ್ಲಿ ಖಾಲಿ ಇರುತ್ತೆ. ಮತ್ತು ಎಲ್ಲಿ ನೋಡಿದ್ರು ಫುಲ್ಲು ಜನ ಎಲ್ಲೂ ಹೋಗೋಕ್ಕಾಗಲ್ಲ. ಆವಾಗ ನಮಗೆ ಏನಂತಂದರೆ ಮನೆಗೆ ಬಂದುಬಿಡೋಣ ಅನಿಸ್ಬಿಡುತ್ತೆ. ಮತ್ತು ಬಿಲ್ಲಿಂಗ್ ಕೌಂಟರಲ್ಲಿ ಆಗಿರ್ಬೋದು, ಮತ್ತು ಫುಡ್ ಕೋರ್ಟಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಜನ ತುಂಬಿರ್ತಾರೆ. ಮತ್ತು ಇಲ್ಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ಸು ನಡೀತಾ ಇತ್ತು ಮಕ್ಕಳಿಗೆಲ್ಲನೂ. ಇದು ಅಷ್ಟೇ ಮೇಲಿಂದ ಒಂದು ವ್ಯೂ ತೊಗೊಂಡಿದ್ದೀನಿ, ಎಷ್ಟು ಜನ ಇದ್ದಾರೆ ಇಲ್ಲಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.